ಸೊ ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಕಿಶನ್. ನೀವು ನೋಡ್ತಾ ಇದ್ರೆ SCL ಗೇಮಿಂಗ್. ನಮ್ಮ ಸ್ಟೋರಿಗೆ ಇವತ್ತು ವಿಶ್ವದೇ ವರ್ಲ್ಡ್ ಅಲ್ಲೇ ಫೇಮಸ್ ಒಂದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಸುಧೀರ್ ಸರ್ ಬಂದಿದ್ದಾರೆ. ನನ್ನ ಕನ್ನಡ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಸುಧೀರ್ ಶಿವರಾಮನ್ ಸರ್ ನಮ್ಮ ಸ್ಟೋರ್ಗೆ ಬಂದಿದ್ದಾರೆ. ತುಂಬಾ ಒಳ್ಳೆ PC ಅವ್ರು ಬೈ ಮಾಡಿದ್ರು. ಸೊ ಈ PC ಬೆಲೆ ಬಂದ್ಬಿಟ್ಟು ಆಲ್ಮೋಸ್ಟ್ 2.5 ಲಕ್ಷ ವ್ಯಾಲ್ಯೂ ಇರುತ್ತೆ. ಸೊ ಈ 2.5 ಲಕ್ಷ ದುಡ್ಡು ಹಣದ ವಿಷಯ ಇಲ್ಲ. ಇದರಿಂದ ಇವ್ರ ಫೋಟೋಗ್ರಫಿ ಏನು ಇವರು ವಿಜುವಲೈಸೇಷನ್ ಮಾಡ್ತಾನೋ ಅದನ್ನು ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ತೋರಿಸ್ತಾನೋ. ಅಂಡ್ ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ, ಯಾಕಂದ್ರೆ ಸರ್ ಬಂದ್ಬಿಟ್ಟು ನಮ್ಮ ಸ್ಟೋರಿಗೂ ಆಸ್ ಎ ಲೈಕ್ ನಾರ್ಮಲ್ ಆಗಿ ಬಂದು PC ಬೈ ಮಾಡಿದ್ರು. ಆಮೇಲೆ ನಾನು ನೋಡಿದ ತಕ್ಷಣ ಹೇಳೋಣ ಅನ್ಕೊಂಡಿದ್ದೆ. ನಾನು ಹೋಗಿ ಕೇಳಿದ್ರೆ ಸರ್ ನಿಮ್ನ ಎಲ್ಲೋ ನೋಡಿದ್ದೇನೆ ಆಮೇಲೆ ಅವರು ಟ್ರೀಟ್ ಮಾಡಿರೋದು ವಿಧಾನ ನಮ್ಗೆ ತುಂಬಾ ಖುಷಿಯಾಗಿದೆ. ಅಂಡ್ ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಥ್ಯಾಂಕ್ ಯು ಸರ್. ತಮ್ಮನು ವಿಡಿಯೋದಲ್ಲಿ ಹೆಂಗ್ ನೋಡಿದ್ನೋ ಅದೇ ತರ ತಾವು ಡೌನ್ ಟು ಹೇಳ್ತಿದ್ರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಸೊ ನೋಡಿದೆ, ಇನ್ಫ್ಯಾಕ್ಟ್ ನಾನು PC ಕಾನ್ಫಿಗರಬಲ್ PC ತಗೋಬೇಕು ಅಂತಿತ್ತು, ಒಂದು ಎಡಿಟಿಂಗ್ಗೆ ಪ್ಲಸ್ ನನ್ನ ಮಗಂಗೂ ಬೇಕಿತ್ತು. ಸೊ ಸುಮಾರು ಕಡೆ ನಾನು ಸರ್ಚ್ ಮಾಡಿದೆ, ನಾನು ಬ್ಯಾಂಗ್ಳೂರಲ್ಲಿ ಒಳ್ಳೆ ಕಾನ್ಫಿಗರಬಲ್ PC ಎಲ್ಲಿ ಸಿಗತ್ತೆ ಅಂತ. ಅಫ್ಕೋರ್ಸ್ ಈವನ್ ಕಾಂಪಿಟೇಟರ್ಸ್ ಯಾರು ಎಲ್ಲಾದರೂ ಸರ್ಚ್ ಮಾಡಿದೆ ನಾನು. ಸೊ ಎಲ್ಲ ಸರ್ಚ್ ಮಾಡಾದ ತಕ್ಷಣ ದೆನ್ ಫೈನಲ್ ವರ್ಡಿಗೆ ಬಂದಿದ್ದೆ, ಇಲ್ಲಿ ಬಂದು ತಗೋಬೇಕು ಅಂತ. PCL ಗೇಮಿಂಗ್ ಲೈಕ್ ವಿತ್ ರೆಸ್ಪೆಕ್ಟ್ ಇದೆ ಸರ್ವಿಸ್ ಕಾನ್ಫಿಗರೇಷನ್ನು ಕೂತ್ಕೊಂಡು ಒಂದು ರೆಕಮೆಂಡ್ ಮಾಡ್ತಾರೆ, ಯಾವ ಟೈಪ್ PC ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ನಮಗೇನಿದೆಯೋ ಅದ್ರ ಪ್ರಕಾರ ಕ್ಲೀನಾಗಿ ಕೂತ್ಕೊಂಡು ರೆಕಮೆಂಡ್ ಮಾಡ್ತಾರೆ. ಸೊ ಆಪ್ಷನ್ಸ್ಗಳು ಕೊಡ್ತಾರೆ, ನಿಮ್ದು ಬಜೆಟ್ ಏನಿದೆಯೋ ಬಜೆಟ್ ಪ್ರಕಾರ ನಮಗೆ ಗೈಡೆನ್ಸ್ ಕೊಡ್ತಾರೆ. ಐ ಥಿಂಕ್ ಇದು ತುಂಬ ಮುಖ್ಯ. ಯಾರು ನಾವು ಇಷ್ಟು ಖರ್ಚು ಮಾಡಿ ನಾವು ತೊಗೊಳಕ್ಕೆ ಬಂದಾಗ ನಾವು ಕೂತ್ಕೊಂಡು ಇವರು ಕ್ಲೀನಾಗಿ ಗೈಡ್ ಮಾಡಿ ಯಾವ ಟೈಪು, ಸುಮ್ಮನೆ ಎಲ್ಲಾವುದು ಹೈ ಎಂಡ್ ಇತ್ತು ತೊಗೊಂಬಿಡಿ ಅಂತ ಹೇಳೋದಿಲ್ಲ. ಲೈಕ್ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹೇಳ್ತಾರೆ. ಸೊ ಹಿಂಗಾಗಿ ಅದೆಲ್ಲ ಕೇಳಿ ಒಂಥರ ತುಂಬ ಖುಷಿ ಆಯಿತು ಇಲ್ಲಿ ಬಂದು ನಾವು ಕಾನ್ಫಿಗರ್ ಮಾಡಿದ್ದು. ಪ್ಲಸ್ ಅಷ್ಟೆಲ್ಲ ಇವನ್ ಅಸೆಂಬ್ಲಿನೂ ಇಲ್ಲಿ ಇವ್ರದ್ದು ಸ್ಟಾಫಲ್ಲಿ ಲೈಕ್ ಕ್ಲೀನಾಗೆಲ್ಲ ಅಸೆಂಬಲ್ ಮಾಡಿ ಪ್ರತಿಯೊಂದು ಟೆಸ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲದು ಫೈನಲಿ ಲೈಕ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ತುಂಬಾ ಥ್ಯಾಂಕ್ ಯು ಫಾರ್ ದಟ್. ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಸರ್ಗೂ ತುಂಬಾ ಖುಷಿಯಾಗಿದೆ. ಇನ್ನೊಂದೇನಿದೆ ಅಂದ್ರೆ ನಿಮ್ಗೂ ಇಂಥದ್ದು PC ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ನಮ್ಮ ಸ್ಟೋರ್ಗೆ ಬನ್ನಿ, ನಾವು ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಫೋನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಈಗ ಎಕ್ಸಾಂಪಲ್ ಈ ಪ್ರಾಸೆಸರ್ ಬಂದ್ಬಿಟ್ಟು ನಿಮ್ಮ ಎಡಿಟಿಂಗ್ ಎಷ್ಟು ಹೆಲ್ಪ್ ಆಗುತ್ತಾ ಏನಾಗುತ್ತಂತ ನಾನು ಫೇಸ್ ಟು ಫೇಸ್ ನಿಮ್ಗೂ ಡಿಫ್ರೆಂಟ್ ಪ್ರಾಸೆಸರ್ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಈಸಿ ಇರುತ್ತೆ. ಸೊ ಸರ್ ಬಂದ್ಬಿಟ್ಟು 9800 X3D ತಗೊಳ್ಳೋಣ ಅನ್ಕೊಂಡ್ರು ಫಸ್ಟ್, ಬಟ್ ಎಡಿಟಿಂಗು ಕಲ್ಸ ಇರುತ್ತೆ. ಸೊ ಒಂದು ಸ್ಟೆಪ್ ಹೈ ಹೋಗ್ಬಿಟ್ಟು 9900 X3D ತಗೊಂಡ್ರು. 9950 ತಗೊಳ್ಬೋದು X3D, ಬಟ್ ಏನಿದೆ ಅಂದ್ರೆ ಇದೂ ಮೋರ್ ದೆನ್ ಎನಫ್ ಇದೆ. ಸೊ ಇಸ್ ಎ ಪ್ರಾಪರ್ ಒಂದು ಪ್ರಾಸೆಸರ್. ಅಂಡ್ ಇವ್ರ ಸನ್ಗೂ ತುಂಬಾ ನಾಲೆಜ್ ಇದೆ. ನಾನು ಹೇಳೋದು ಏನೋ ಬರ್ತೋಗ್ಬಿಟ್ಟಿದ್ವಿ, ಅವ್ರಿಗೂ ಟೆಕ್ನಿಕಲಿ ಒಂದು ಪ್ರಾಡಕ್ಟ್ ಏನ್ ನಾಲೆಜ್ ಇದೆ ಅಂತ ಟೋಟಲಿ ಟೆಕ್ ಪರ್ಸನ್ಗೆ ಹೆಂಗ್ ನಾಲೆಜ್ ಇರುತ್ತೋ ಆ ತರ ನಾಲೆಜ್ ಇದೆ. ಸರ್ಗೂ ತುಂಬಾ ಹೆಲ್ಪ್ ಮಾಡಿದ್ರು, ನನ್ಗೂ ಈ ಪ್ರಾಡಕ್ಟ್ ಚೂಸ್ ಅಲ್ಲೂ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಮದರ್ ಬೋರ್ಡ್ ಬಂದ್ಬಿಟ್ಟು B850 Tomahawk, ಒಂದು PCI ಜನರೇಷನ್ 5.0 ವಿತ್ Wi-Fi 7 ಜೊತೆಗೆ ಮದರ್ ಬೋರ್ಡ್ ನಾವು ಯೂಸ್ ಮಾಡಿದ್ವಿ. SSD ಅಲ್ಲಿ ನೀವು ನೋಡಿದ್ರೆ 990 Pro, ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಅಂಡ್ ಪ್ಲಸ್ ಫಾಸ್ಟೆಸ್ಟ್ Gen 4 SSD ಅಂತ ಹೇಳ್ಬೋದು. ಲೋ ಕ್ವಾಲಿಟಿ ನಾವು ಯಾವ ಕಂಪೋನೆಂಟ್ ಯೂಸ್ ಮಾಡಲಿಲ್ಲ, ಯಾಕಂದ್ರೆ ಮೇನ್ ಬಂದ್ಬಿಟ್ಟು ಈಗ ಒಂದು ವಿಡಿಯೋನು ನೀವು ಕ್ಯಾಪ್ಚರ್ ಮಾಡಿರೋದು ತಿರ್ಗಾ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ. ಸೊ ಎನಿ ಕ್ರಾಶಿಂಗ್ ಇಶ್ಯೂಸ್ ಬರಲ್ಲ ಅಂತ ನಾನು ಹೇಳಲ್ಲ, ತುಂಬಾ ರೇರ್ ಕಮ್ಮಿ ಬರೋ ತರ ಕಂಪೋನೆಂಟ್ಸ್ ಇದರಲ್ಲಿ ಯೂಸ್ ಮಾಡಿದ್ವಿ. ರ್ಯಾಮ್ ಬಂದ್ಬಿಟ್ಟು 32x2 6000 ಮೆಗಾ CL30 ರ್ಯಾಮ್, ನಾವು ಕಿಂಗ್ಸ್ಟನ್ ಫ್ಯೂರಿ ಬೀಸ್ಟ್ ರ್ಯಾಮ್ ಯೂಸ್ ಮಾಡಿದ್ವಿ. ಕ್ಯಾಶ್ ಲೇಟೆನ್ಸಿ ಕಮ್ಮಿ ಅಂಡ್ ಫ್ರೀಕ್ವೆನ್ಸಿ ಜಾಸ್ತಿ ಇರೋದ್ರಿಂದ ನಿಮ್ಗೂ ರ್ಯಾಮ್ ಅಕ್ಸೆಪ್ಟೆನ್ಸಿ ಬಂದ್ಬಿಟ್ಟು ತುಂಬಾ ಫಾಸ್ಟ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಗ್ರಾಫಿಕ್ ಕಾರ್ಡ್ 5070 Ti Ventus 3X. ಇದರಲ್ಲಿ ಹಲವಾರು ಬ್ರ್ಯಾಂಡ್ಸ್ ಇದೆ, ಬಟ್ MSI ಬಂದ್ಬಿಟ್ಟು ವೆಲ್ ನೋನ್ ಬ್ರ್ಯಾಂಡ್. ಅಂಡ್ 5070 Ti ಇವ್ರಿಗೂ ಬೇಕಾಗ್ಲಿಲ್ಲ, 5070 ಅಲ್ಲೇ ಸ್ಟಿಕ್ ಆಗೋಣ ಅನ್ಕೊಂಡ್ರು. ಬಟ್ ಏನಿದೆ ಅಂದ್ರೆ ಈಗ ಒಂದು ಗ್ರಾಫಿಕ್ ಕಾರ್ಡ್ ತಗೊಂಡು ಎವ್ರಿ 1 ಇಯರ್ಗೂ ಅಷ್ಟು ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇನ್ ಅಪ್ಕಮಿಂಗ್ ಬರೋದು ಅಪ್ಲಿಕೇಶನ್ಸ್ಗೂ ಸಾಫ್ಟ್ವೇರ್ಗೂ ತುಂಬಾ ಹೆಲ್ಪ್ ಆಗುತ್ತಾರೆ ಗ್ರಾಫಿಕ್ ಕಾರ್ಡ್ನು ತಗೊಂಡ್ರು. ನೆಕ್ಸ್ಟ್ ಪವರ್ ಸಪ್ಲೈ 1000 ವಾಟ್ಸ್ ಫುಲ್ಲಿ ಮಾಡ್ಯುಲರ್ ಗೋಲ್ಡ್ ರೇಟೆಡ್ ಅಂಡ್ PCI ಜನರೇಷನ್ 5.0 ATX 3.1 ನ್ಯೂ ಲೇಟೆಸ್ಟ್ ಪವರ್ ಸಪ್ಲೈ ತಗೊಂಡಿದ್ರು. ಅಂಡ್ ಕೂಲರ್ ತುಂಬಾ ಹೈ ಟೈಮ್ ರೆಂಡರ್ ಎಲ್ಲ ಇರುತ್ತೆ. ಸೊ ಆರ್ಟಿಕ್ ಫ್ರೀಸರ್ 360 ARGB ತರದ ಕೂಲರ್ ಇದೆ. ಓವರ್ ಆಲ್ ಆಗಿ ಕೋರ್ಸೇರ್ 4000D ಫ್ರೇಮ್. ನಿಮ್ಗೆ RGB ಬೇಕಾದ್ರೆ ನೀವು RGB ಆನ್ ಮಾಡ್ಕೋಬಹುದು, ಇಲ್ಲ ನಿಮ್ಗೆ RGB ಬೇಡ ಅಂದ್ರೆ ಈ RGB ನೀವು ಆಫ್ ಮಾಡ್ಕೋಬಹುದು. ಫ್ರಂಟ್ ಇಂದ 3 ಇಂಟೇಕ್ ಫ್ಯಾನ್ಸ್ ಇರುತ್ತೆ, ಬ್ಯಾಕ್ ಇಂದ ಒಂದು ಎಕ್ಸಾಸ್ಟ್ ಫ್ಯಾನ್ ಇರುತ್ತೆ, ತುಂಬಾ ಲೋ ನಾಯ್ಸ್ ಅಲ್ಲಿ ಇರುತ್ತೆ. ಅಂಡ್ ಇನ್ನೊಂದೇನಿದೆ ಅಂದ್ರೆ ಈ PC ಕೇಸ್ ಅಲ್ಲಿ ಸ್ಪೆಷಾಲಿಟಿ, ನಿಮ್ಗೆ ಈ ಗ್ರಿಲ್ ಇದೆ ತಾನೆ, ಇದನ್ನ ನೀವು ತುಂಬಾ ಈಸಿಯಾಗಿ ರಿಮೂವ್ ಮಾಡ್ಕೊಂಡು ನಿಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಕ್ಲೀನಿಂಗ್ ಮಾಡೋದು ಈಸಿ ಇರುತ್ತೆ. ಬೇರೆ ಕೇಸಲ್ಲಿ ಈ ತರ ಈಕೋ ಸಿಸ್ಟಮ್ ನಿಮ್ಗೂ ಈಸಿಲಿ ಸಿಗಲ್ಲ. ಅಂಡ್ ವೆಲ್ ನೋನ್ ಬ್ರ್ಯಾಂಡ್ ಕೋರ್ಸರ್ ನಿಮ್ಗೆ ಗೊತ್ತಿದೆ. ಅಂಡ್ ಎಲ್ಲ ಕಂಪೋನೆಂಟ್ 3 ವರ್ಷ ವಾರಂಟಿ ಇರುತ್ತೆ. ಏನಾದರೂ ಪ್ರಾಬ್ಲಮ್ ಅಂದ್ರೆ ನಮ್ಮ ಹತ್ರ ತೊಗೊಂಡು ಬನ್ನಿ, ನಾವು ಆಸ್ ಮ್ಯಾನುಫ್ಯಾಕ್ಚರರ್ ಸರ್ವಿಸ್ ಸೆಂಟರ್ ಹತ್ರ ಕಳಿಸ್ಬಿಟ್ಟು ನಾವು ಮಾಡ್ಕೊಡ್ತೀವಿ. ಅಂಡ್ ಸರ್ಗೂ ಈ ತರ PC ಬಿಲ್ಡ್ ಮಾಡಿದ್ವಿ. ಸರ್ಗೂ ನಾನು ಹೇಳ್ತೀನಿ, ಆಫ್ಟರ್
10 ಡೇಸ್ ಇಲ್ಲ ಅಂದ್ರೆ 1 ವೀಕಲ್ಲಿ ನಾನು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಒನ್ ವೀಕ್ ಇವ್ರು ನೋಡಿಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಅನ್ನು ಕಮೆಂಟಲ್ಲಿ ಹೊಡೋದು ಕೇಳ್ತೀನಿ. ಆ್ಯಂಡ್ ಸರ್ ತುಂಬ ಥ್ಯಾಂಕ್ಸ್ ಸರ್, ಧನ್ಯವಾದಗಳು ಸರ್, ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್. ಸೊ ಸ್ನೇಹಿತರೆ, ನಿಮ್ಗೂ ಇಂಥದ್ದು ಪಿ ಸಿ ಬೇಕಾದ್ರೆ ನಮ್ಮ ಸ್ಟೋರಿಗೆ ಬನ್ನಿ, ನಾವು ಒಳ್ಳೆದಿಂದ ಒಳ್ಳೆ ಪ್ರಾಡಕ್ಟ್ ಮಾಡ್ಕೊಡ್ತೀವಿ. ನಮ್ಮ ವೆಬ್ಸೈಟಿಂದನೂ ಬೈ ಮಾಡ್ಬೋದು, ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ನು ಮಾಡ್ತೀವಿ. ಆ್ಯಂಡ್ ನಮ್ಮ ಸ್ಟೋರು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ.